ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಫಿಶ್ ತವಾ ಫ್ರೈ, ತುಂಬಾ ರುಚಿಯಾಗಿರುವಂಥದ್ದು, ತುಂಬ ಬೇಗ ಈಸಿಯಾಗಿ ಮಾಡುವಂಥ ಒಂದು ತವಾ ಫ್ರೈನ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಯಲ್ಲಿ ಸಂಡೇ ಸ್ಪೆಷಲ್ಲು ಪ್ರಾನ್ಸ್ ಕರಿ, ರೈಸ್ಗಾಗಿರ್ಬೋದು ಇಲ್ಲ ದೋಸೆ ಚಪಾತಿ ಇದ್ರ ಜೊತೆ ಎಲ್ಲ ಚೆನ್ನಾಗಿ ಸೂಟ್ ಆಗೋವಂಥ ಒಂದು ಪ್ರಾನ್ಸ್ ಫ್ರೈನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಇದಿಷ್ಟನ್ನು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿಬೇಕು, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಒಂದು 4-5 ಈರುಳ್ಳಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಆ ಈರುಳ್ಳಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ, ಯಾಕೆಂದರೆ ಚಕ್ಕೆ ಲವಂಗ ಜೊತೆ ಈರುಳ್ಳಿ ಎಲ್ಲ ಹಾಕ್ತೀವಲ್ಲ, ತುಂಬ ಚೆನ್ನಾಗಿ ಫ್ರೈ ಮಾಡುವಾಗ ಸ್ಮೆಲ್ ಬರುತ್ತೆ. ಜೊತೆಲಿ ನಾನಿಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 4-5 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಕಮ್ಮಿ ಖಾರ ಇರುವಂಥ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ರಫ್ಲಿ ಚಾಪ್ಡ್ ಟೊಮೊಟೊ, ಇದನ್ನು ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಟೊಮೊಟೊ ಇದೇ ಥರ ಹೆಚ್ಚಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಪ್ಯೂರಿ ಮಾಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಪ್ಯೂರಿ ಮಾಡಿ ಆ್ಯಡ್ ಮಾಡೋದು ಕೂಡ ಕರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆಗಾದ್ಮೇಲೆ ನಾನು ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡಿದ್ನಲ್ಲ ಆ ಪ್ರಾನ್ಸ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪ್ರಾನ್ಸು ತಂದು ಕ್ಲೀನ್ ಮಾಡಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಳ್ಳಿ. ಸೊ ಆವಾಗ ಹೆಂಗಾಗುತ್ತೆ ಅಂದರೆ ಕರಿ ಇಮಿಡಿಯೇಟಾಗಿ ಮಾಡಿಬಿಟ್ರೆ ಉಪ್ಪೆಲ್ಲ ಹಿಡ್ದಿರಲ್ವಲ್ಲ, ಆ ಥರ ಸಮಸ್ಯೆ ಬರಲ್ಲ. ಸ್ವಲ್ಪ ಉಪ್ಪು ಚೆನ್ನಾಗಿರುತ್ತೆ ತಿನ್ನುವಾಗ. ಇವಾಗ ಇಮಿಡಿಯೇಟಾಗಿ ಸರ್ವ್ ಮಾಡಿದ್ರು ಕೂಡ ಪ್ರಾನ್ಸ್ ಹಾಕಿದ ಮೇಲೆ ನಾವು ನೀಟಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರು, 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಗರಂ ಮಸಾಲ, ಜೀರಾ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಯೂಶ್ವಲಿ ಸ್ಪೈಸಸ್ ಏನು ಬರುತ್ತೆ ಎಲ್ಲದನ್ನು ನಾವು ಸ್ಪೈಸಸ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಬರುತ್ತಲ್ಲ, ಅದನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಬೇಲಿ, ಹಸಿ ವಾಸನೆ ಎಲ್ಲ ಹೋಗಲಿ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಬಿಗಿನರ್ಸ್ ಎಲ್ಲ ಯಾರ್ಯಾರು ಇದ್ದೀರಾ ಅವರು ಅಂದರೆ ಕರಿ, ಪ್ರಾನ್ಸ್ ಕರಿ, ಫಿಶ್ ಕರಿ ಎಲ್ಲ ಟ್ರೈ ಮಾಡ್ತಿರೋರು ಸೊ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು, ತುಂಬ ಈಸಿ ಮೆಥಡ್ ಇದೆ. ಆಮೇಲೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ 1 ಹಿಡಿಯಷ್ಟು. ನೀವು ತೆಂಗಿನ ತುರಿ ಕೂಡ ಹಾಕ್ಕೊಳ್ಬೋದು, ಕಾಯಿ ತುರಿ ಬರುತ್ತಲ್ಲ ಅದು ಫ್ರೆಶ್ ಆಗಿ ಮಾಡ್ಕೊಂಡ್ಬಿಟ್ಟು 1 ಹಿಡಿಯಷ್ಟು ಹಾಕ್ಬೋದು. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ, 4-5 ಬಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕ್ಕೊಂಡಿದ್ದೆ, ಸ್ವಲ್ಪ ಕರಿ ಕಲರ್ ಎಲ್ಲ ಚೆನ್ನಾಗಿ ಬರಲಿ ಅಂತ ಬಾಡಿಗೆ ಮೆಣಸಿನ್ಕಾಯಿನ ಖಾರಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣು ಮತ್ತು ಬಾಡಿಗೆ ಮೆಣಸಿನ್ಕಾಯಿ, ಆಮೇಲೆ ಇದು ಕಾಯಿ, ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದು ಹೆಂಗೆ ಇರಬೇಕಂದ್ರೆ ಖಾರ ನುಣ್ಣಗೆ ರುಬ್ಬಿರಬೇಕು. ಈ ಥರ ಖಾರನ ಮಾಡ್ಕೊಂಡ್ಬಿಟ್ಟು ನಾವು ಗ್ರೇವಿಗೆ ಅಂದರೆ ನಾವೇನು ಕರಿ ರೆಡಿ ಮಾಡ್ತಿದ್ದೀವಲ್ಲ ಪ್ರಾನ್ಸು, ಆ ಪ್ರಾನ್ಸ್ ಕರಿಗೆ ಇದನ್ನು ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕರಿ ಬರುತ್ತೆ. ಇಡ್ಲಿ ಜೊತೆ, ದೋಸೆ ಜೊತೆ, ರೈಸ್ ಜೊತೆ ಎಲ್ಲ ತಿನ್ನೋದಕ್ಕೆ. ಸ್ವಲ್ಪ ನೀರು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಮೇಲ್ಗಡೆ ಹಾಕ್ಕೊಂಡು 5-10 ನಿಮಿಷದವರೆಗೂ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ಬಿಟ್ರೆ ಮೀಡಿಯಮ್ ಫ್ಲೇಮಲ್ಲಿ ಪ್ರಾನ್ಸ್ ಕರಿ ರೆಡಿ ಆಗಿಬಿಡುತ್ತೆ. ನಾನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ಬಿಟ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂದು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಬಂದಿತ್ತು, ಸೊ ಹಾಗಾಗಿ ನಾನು ಸ್ವಲ್ಪ ತೆಳು ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಲ್ಲ, ಸೊ ಹಾಗಾಗಿ ನೀವು ಅಷ್ಟೇ ನೋಡ್ಕೊಂಡ್ಬಿಟ್ಟು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ವಾಟರ್ನ ನೀರು ಹಾಕಿ ಆದಮೇಲೆ ಚೆನ್ನಾಗಿ ಒಂದ್ಸರಿ ತಿರುಗಿಸ್ಬಿಟ್ಟು 10-15 ನಿಮಿಷ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಬಿಟ್ರೆ ಕರಿ ಕೂಡ ರೆಡಿ ಆಗುತ್ತೆ. ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ ಹೇಳಿ ನಾನು ಮ್ಯಾಗಿ ಮಸಾಲ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ.
ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಯಾವುದೇ ನಾನ್ ವೆಜ್ಗೆ ಈ ಪೌಡರ್ನ ಆ್ಯಡ್ ಮಾಡಿದ್ರೆ ನನಗೇನೋ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಇದು ಬಂದು ನಿಮ್ಗೆ ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಸ್ಕಿಪ್ ಕೂಡ ಮಾಡ್ಬೋದು. ತೆಂಗಿನಕಾಯಿ ನಾವು ರುಬ್ಬಿ ಹಾಕ್ಕೊಂಡಿರ್ತೀವಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಕೊನೆಯಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿ ಸ್ವಲ್ಪ ಟೈಮ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಪ್ರಾನ್ಸ್ ಕರಿ, ತುಂಬಾ ಟೇಸ್ಟಿಯಾಗಿರೋ ಪ್ರಾನ್ಸ್ ಕರಿ ರೆಡಿ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ನೀವು ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಸಾಕು. ಇನ್ನೊಂದು ಸೈಡು ನಾನು ಬಾಂಗ್ಡಾ ಒಂದು 1/2 kg ಅಷ್ಟು ಬಾಂಗ್ಡಾ ಫಿಶ್ ತೊಗೊಂಬಂದು ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೇಲ್ಗಡೆ ಲೈನ್ ಥರ ಕಟ್ ಮಾಡಿ. ಸೊ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡ್ರ್, 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಇನ್ನು ಸ್ವಲ್ಪ ಗರಂ ಮಸಾಲ 1 ಟೀ ಸ್ಪೂನ್ ಅಷ್ಟು, ಆಮೇಲೆ ಸ್ವಲ್ಪ ಕಾಳು ಮೆಣಸಿನ ಪೌಡರು, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಅಷ್ಟೇ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ಫಿಶ್ ಫ್ರೈ ಆಗಿರ್ಬೋದು, ತುಂಬ ಚೆನ್ನಾಗಿ ಸ್ವಲ್ಪ ಟೇಸ್ಟಿಯಾಗಿ ಬರಬೇಕು ಅಂದರೆ ಲೆಮನ್ ಸ್ಕ್ವೀಸ್ ಮಾಡೋದನ್ನು ಮರಿಬೇಡಿ. ಲೆಮನ್ನು ತುಂಬಾ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಒಬ್ಬೊಬ್ಬರು ಹುಣಸೆ ಹುಳಿ ಹಾಕ್ಕೊಳ್ತಾರೆ, ಬಟ್ ಅದಕ್ಕಿಂತ ಲೆಮನ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ಸೊ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ನಾನು ರೆಡಿ ಪೇಸ್ಟ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಮಾಡಿ ಹಾಕ್ಕೊಳ್ತೀನಿ ಅಂದರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ ಥರನೂ ಕೂಡ ಮಾಡಿ ನೀವು ಹಾಕ್ಕೊಳ್ಬೋದು. ಇಲ್ಲಿ ನಾನು ಚೆನ್ನಾಗಿ ಮಸಾಲ ಎಲ್ಲ ಮೀನಿಗೆ ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ಶು ಕ್ಲೀನ್ ಮಾಡಿ ಆದಮೇಲೆ ನಾನು ಉಪ್ಪನ್ನ ಆಲ್ರೆಡಿ ಮ್ಯಾರಿನೇಟ್ ಮಾಡುವಾಗಲೇ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ಟಿದ್ದೆ ಕ್ಲೀನ್ ಮಾಡಿ ಆದಮೇಲೆ. ಸೊ ಹಂಗಾಗಿ ಮೇಲ್ಗಡೆ ಏನು ಜಾಸ್ತಿ ಉಪ್ಪು ಹಾಕ್ಕೊಳ್ಳಿಲ್ಲ, ಎಕ್ಸ್ಟ್ರಾ ಆಗಿಬಿಡುತ್ತೆ, ಉಪ್ಪು ಜಾಸ್ತಿ ಆಗುತ್ತೆ ಅಂತ ಹೇಳಿ. ನೀವು ಮಸಾಲ ಸ್ಪೈಸಸ್ ಪೌಡರ್ಸ್ ಎಲ್ಲ ಯಾವಾಗ ಹಾಕ್ತಿರಲ್ಲ ಆವಾಗಲೇ ಬೇಕಂದರೆ ನೀವು ಉಪ್ಪನ್ನು ಆ್ಯಡ್ ಮಾಡಿ ಒಂದು 10ರಿಂದ 15 ನಿಮಿಷದವರೆಗೂ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ಬೋದು. ನಿಮಗೆ ಟೈಮ್ ಜಾಸ್ತಿ ಇತ್ತು ಅಂದರೆ ನೀವು 2 ಗಂಟೆ 3 ಗಂಟೆಗಳ ಕಾಲ ಕೂಡ ಫ್ರಿಜ್ಜಲ್ಲಿ ಇಡ್ಬೋದು. ನೀವು ಫ್ರಿಜ್ಜು ಇಲ್ಲ ಫ್ರೀಝರಲ್ಲಿ ಇಡ್ಬೋದು ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ. ಟೈಮ್ ಸ್ವಲ್ಪ ಕಡಿಮೆ ಇತ್ತಂದರೆ ಬೇಗ ಒಂದು 10-15 ನಿಮಿಷ ಮಾಡಿ ಇಮಿಡಿಯೇಟಾಗಿ ನೀವು ಮಾಡ್ಕೊಳ್ಬೋದು ಫ್ರೈನ. ಫಿಶ್ಶು ಫ್ರೈಗೆ ತುಂಬ ಇಂಪಾರ್ಟೆಂಟು. ಫಿಶ್ ಒಳಗಡೆ ಎಲ್ಲ ಮಸಾಲಾನ ನಾವು ಸೇರಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಫ್ರೈ ಮಾಡಾದ್ಮೇಲೆ ಮೇಲೆ ಮಾತ್ರ ಮಸಾಲ ಹಿಡ್ದಿರುತ್ತೆ, ಒಳಗಡೆ ಎಲ್ಲ ರಾ ಫಿಶ್ ಹಂಗೆ ಇರುತ್ತೆ. ಸೊ ಅದು ತಿನ್ನೋಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ಹೀಗಾಗಿ ನೀವು ಒಳಗಡೆ ಎಲ್ಲದನ್ನು ಸಹ ನೀಟಾಗಿ ಮಸಾಲಾನ ಹೋಗೋ ಥರ ನೋಡ್ಕೊಳ್ಳಿ. ನಾನು ತವಾ ಫ್ರೈಗೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎಲ್ಲನೂ. ರವೆ ಫ್ರೈ ಮಾಡ್ತಾ ಇಲ್ಲ, ಜಸ್ಟ್ ತವಾ ಫ್ರೈ ಜಸ್ಟ್ ಒಂದು ಕೋಟಿಂಗ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. 2ರಿಂದ 3 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ ಆದಮೇಲೆ ನಾನೊಂದು ಪ್ಲೇಟಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ಅಕ್ಕಿ ಹಿಟ್ಟು 3 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಹಿಟ್ಟಿಗೆ. ಸೊ ಅದಕ್ಕೆ ಆ ಹಿಟ್ಟಿಗೆ ನಾನು ಒಂದೊಂದಿನ ಫಿಶ್ನ ಹಾಕ್ಕೊಬಿಟ್ಟು ಮೇಲ್ಗಡೆ ಈ ಥರ ಕೋಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಾಣಲಿ ಬಿಸಿ ಮಾಡಿದ್ದೀನಿ. ಆ ಬಿಸಿಯಾಗಿರೋ ಎಣ್ಣೆ ಎಲ್ಲ ನಾನು ಈ ಫಿಶ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಫಿಶ್ಗೆ ಕೊಬ್ಬರಿ ಎಣ್ಣೆ ಹಾಕಿ ನೀವು ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರಿಗೆ ಕೊಬ್ಬರಿ ಎಣ್ಣೆ ಇಷ್ಟ ಆಗೋಲ್ಲ, ಕೋಲ್ಡ್ ಕಂಪ್ರೆಸ್ಟು ವರ್ಜಿನ್ ಕೊಕೊನಟ್ ಆಯಿಲ್ ಎಲ್ಲ ಇರುತ್ತಲ್ಲ ಅದನ್ನು ಹಾಕಿ ಮಾಡೋದು. ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ನಾರ್ಮಲ್ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಏನೂ ಆಗೋಲ್ಲ, ಚೆನ್ನಾಗಿ ಬರುತ್ತೆ ಟೇಸ್ಟು. ಮೇಲ್ಗಡೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ರೆ ಎಣ್ಣೆಲಿ ಸಿಡ್ಕೊಂಡು ಕರಿಬೇವಿನ ಸೊಪ್ಪೆಲ್ಲ ಕ್ಲೀನಾಗಿ ಆ ಫ್ಲೇವರ್ ಏನಿರುತ್ತೆ ಅದೆಲ್ಲ ಎಣ್ಣೆಲಿ ಸೇರಿಕೊಂಡು ಇನ್ನೂ ತುಂಬ ಚೆನ್ನಾಗಿ ಫಿಶ್ನ ಒಂದು ಟೇಸ್ಟ್ ಕೂಡ ಬರುತ್ತೆ. ಆ ಕರಿಬೇವಿನ ಫ್ಲೇವರ್ ಎಲ್ಲ ಫಿಶ್ ಒಳಗಡೆ ಸೇರಿಕೊಂಡಿರುತ್ತೆ. ಈ ಥರ ನಾವು 2 ಕಡೆನೂ ತಿರುಗಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫಿಶ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಎಕ್ಸ್ಟ್ರಾ ಎಣ್ಣೆ ಬೇಕಾದರೆ ಮೇಲ್ಗಡೆ ಹಾಕ್ಕೋಬೋದು ಫಿಶ್ ಫ್ರೈ ಆಗುವಾಗಲೇ. ನಾನು ತವಾ ಮೇಲ್ಗಡೆ ಏನು ಸೈಡಲ್ಲಿ ಎಣ್ಣೆ ಇದೆಯಲ್ಲ ಅದೇ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದೀನಿ. ಸುಮ್ಮನೆ ಜಾಸ್ತಿ ಆಯಿಲ್ ಹಾಕಿ ಫ್ರೈ ಮಾಡಬಾರ್ದು ಅಂತ ಹೇಳಿ. ಕೆಲವೊಬ್ಬರಿಗೆ ಜಾಸ್ತಿ ಎಣ್ಣೆ ಇದ್ರೆ ಇಷ್ಟ ಆಗಲ್ವಲ್ಲ, ಸೊ ಹಾಗಾಗಿ ಇಲ್ಲಿ 2 ಕಡೆ ಫಿಶ್ ಫ್ರೈ ಆಗ್ತಾ ಇದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಫ್ರೈನು ಕೂಡ ರೆಡಿ ಆಯಿತು, ಪ್ರಾನ್ಸ್ ಫ್ರೈ ಕೂಡ ರೆಡಿಯಾಗಿದೆ. ಇವತ್ತಿನ ರೆಸಿಪಿಯಲ್ಲಿ ನಾನು ಈಸಿಯಾಗಿ ನಿಮಗೆ 2
ನಾನ್ ವೆಜ್ ರೆಸಿಪಿಗಳು ಅಂದರೆ ಸೀ ಫುಡ್ ರೆಸಿಪಿಗಳನ್ನ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ರೆಸಿಪಿಗಳು ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಒಂದು ಸ್ಪೆಷಲ್ ರೆಸಿಪಿ ಜೊತೆ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ಥ್ಯಾಂಕ್ ಯು.